ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ 6ನೆಯ ಒಂದು ಪದ್ಯ ಹಬ್ಬಳ್ಳಿಯವರ ರಸಬಳ್ಳಿ ಅನ್ನುವಂಥದ್ದು ಈ ಒಂದು ಜನಪದ ಪದ್ಯವಾಗಿದೆ. ಈ ಒಂದು ಪದ್ಯದ ಸಾರಾಂಶವನ್ನು ನಾವು ನೋಡ್ತಾ ಹೋಗೋಣ. ಶ್ರೀಮಂತಿಕೆ ಬಂದಾಗ ಬಂಗಾರದ ಬಳೆಯನ್ನು ಕೈಗೆ ತೊಟ್ಕೊಂಡ್ಬಿಟ್ಟು ಬಡತನದಲ್ಲಿರುವಂಥ ಅವರ ಅಸಹಾಯಕತೆಯನ್ನು ನಿಂದಿಸಬಾರ್ದು, ಬೈಬಾರ್ದು. ಬಂಗಾರ ಯಾರಲ್ಲೂ ಕೂಡ ಸ್ಥಿರವಾಗಿರೋದಿಲ್ಲ, ಅದು ಬಂದಷ್ಟು ವೇಗವಾಗಿ ನಮ್ಮಿಂದ ದೂರವಾಗುವಂತಹದ್ದು. ಮಧ್ಯಾಹ್ನದ ಬಿಸಿಲು ಸ್ವಲ್ಪ ಹೊತ್ತು ಇರ್ತದೆ, ಬಿಸಿಲಿಳಿದು ನೆರಳು ಬರುವಂತೆ ಶ್ರೀಮಂತಿಕೆ ಹೋಗಿ ಮತ್ತೆ ಬಡತನವೂ ಬರಬಹುದು. ಹೀಗಿರುವಾಗ ಶ್ರೀಮಂತಿಕೆ ಇದೆ ಅಂತ ಅಂದು ಬೀಗಿ ಬಡವರನ್ನು ಬೈಯುವುದು ಸರಿಯಲ್ಲ. ಶ್ರೀಮಂತಿಕೆ ಅಶಾಶ್ವತ ಎಂಬುದನ್ನು ತಿಳಿದಿದ್ದರೂ ಇದರಿಂದ ಬೀಗು ತಪ್ಪು ಅಂತ ಹೇಳ್ಬಿಟ್ಟು ಜನಪದರು ಪ್ರಶ್ನಿಸ್ತಾರೆ. ಬಡತನವಿದೆ ಎಂದು ಮನೆಯಲ್ಲಿರುವ ಮಕ್ಕಳನ್ನು ಹಿಡಿದು ಬಡಿಯಬಾರ್ದು, ಅಂದರೆ ಹೊಡಿಬಾರ್ದು. ಬಡತನವನ್ನು ತಂದವರು ಅವರಲ್ಲ, ಬಡತನದ ನೋವನ್ನು ಮರೆಸುವಂತಹ ಶಕ್ತಿ ಮಕ್ಕಳಿಗಿದೆ. ನಾವು ದುಃಖ ಚಿಂತೆಯಲ್ಲಿರುವಾಗ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತು ಬಾಲಲೀಲೆಗಳನ್ನು ಪ್ರದರ್ಶಿಸಿದರೆ ಸಾಕು, ನಮ್ಮ ಬಡತನದ ಚಿಂತೆ, ದುಃಖ, ಕಷ್ಟ, ನೋವುಗಳೆಲ್ಲವೂ ಓಡಿ ಹೋಗ್ತವೆ. ಇಂತಹ ಶಕ್ತಿ ಇರುವ ಬಾಲರನ್ನು ಬಡತನವೆಂದು ಬಡಿಯುವುದು ತರವಲ್ಲ, ಸರಿಯಲ್ಲ ಎಂಬುದಾಗಿ ಜಾನಪದ ಕವಿಯು ನೀತಿ ಬೋಧನೆ ಮಾಡಿರುವಂತಹದ್ದು ಇಲ್ಲಿದೆ. ಸಹವಾಸ ಎಂಬುವಂತಹದ್ದು ತುಂಬ ಮುಖ್ಯ. ನಾವು ಯಾರೊಂದಿಗೆ ಸ್ನೇಹ ಬೆಳೆಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಅವಲಂಬಿಸಿರುತ್ತದೆ. ಆದ್ದರಿಂದ ಜಾನಪದರು ಉತ್ತಮರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೆ ಅಪ್ಪಟ ಬಂಗಾರದ ಬೆಲೆ ಲಭಿಸ್ತದೆ. ಅದನ್ನು ಬಿಟ್ಟು ಬುದ್ಧಿಹೀನರೊಂದಿಗೆ ಗೆಳೆತನವನ್ನು ಮಾಡಿದರೆ ನಾವು ಹಿತ್ತಾಳೆ ಎಂಬ ಲೋಹಕ್ಕಿಂತನೂ ಕೂಡ ಬಲುಹೀನರಾಗ್ತಿವೆ ಅಂತ ಹೇಳ್ಬಿಟ್ಟು ಉತ್ತಮರ ಗೆಳೆತನ ಮುಖ್ಯ ಎಂಬ ಆಶಯ ಇಲ್ಲಿದೆ. ಸಮಾಜದಲ್ಲಿ ಹೊಂದಾಣಿಕೆಯಿಂದ ಬದುಕುವುದು ಮುಖ್ಯವೆಂಬ ಅಂಶವನ್ನು ಈ ತ್ರಿಪದಿಯಲ್ಲಿ ಕವಿಯು ವಿವರಿಸಿದ್ದಾರೆ. ವ್ಯಕ್ತಿಯು ಬದುಕಿರುವಾಗ ತನ್ನ ಅಕ್ಕಪಕ್ಕದ ಜನರೊಂದಿಗೆ, ಮಕ್ಕಳು ಮರಿಗಳೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಬಾಳುವುದು ಮುಖ್ಯ. ಒಂಟಿಯಾಗಿರುವಂತಹದ್ದು ಅಸಾಧ್ಯ. ಚೆನ್ನಾಗಿ ಹೊಂದಿಕೊಂಡಿರುವಂತಹ ಮನುಷ್ಯನನ್ನು ಆತನ ಮರಣದ ನಂತರವೂ ಜನ ಸ್ಮರಿಸುತ್ತಾರೆ. ದೇವರ ದಯದಿಂದ ನಾವು ಸತ್ತ ಮೇಲೂ 4 ಜನರ ಬಾಯಲ್ಲಿ ಬದುಕಿರುವಂತಹ ಸಾರ್ಥಕ ಜೀವನ ನಮ್ಮದಾಗಬೇಕು ಎನ್ನುವಂತಹ ಆಶಯವನ್ನು ಇಲ್ಲಿ ನೋಡಬಹುದಾಗಿದೆ. ನಾವು ಬದುಕಿರುವಂತಹ ವಾತಾವರಣದಲ್ಲಿ ಅಕ್ಕಪಕ್ಕದಲ್ಲಿ ಎಂತಹ ಜನರು ಇದ್ದಾರೆ ಅನ್ನುವಂಥದ್ದು ಅತಿ ಮುಖ್ಯ. ಬುದ್ಧಿವಂತರು ನಮ್ಮ ನೆರೆಯಲ್ಲಿ ವಾಸಿಸಿದರೆ ಅವರಿಂದ ಉಪಯೋಗವಾಗುವುದು. ಅದಲ್ಲದೆ ದುಷ್ಟರಾದಂತಹವರು ನಮ್ಮ ನೆರೆಹೊರೆಯಲ್ಲಿದ್ದರೆ ನಾವು ಇರುವಂತಹ ಒಳ್ಳೆಯ ಬುದ್ಧಿಯನ್ನು ಕೂಡ ಕಳ್ಕೊಂಡು ಅವರಂತೆಯೇ ದುಷ್ಟ ಬುದ್ಧಿಯನ್ನು ಬೆಳೆಸ್ಕೊಳ್ತೇವೆ. ಆದ್ದರಿಂದ ಒಳ್ಳೆಯ ನೆರೆಹೊರೆಯವರ ಸಹವಾಸ ಯಾವಾಗಲೂ ಕೂಡ ಒಳ್ಳೆಯದು ಅನ್ನುವಂಥದ್ದು ಇಲ್ಲಿಯ ಕವಿಯ ಆಶಯವಾಗಿದೆ. ಕಷ್ಟದಿಂದ ಪಾರು ಮಾಡಬೇಕೆಂದು ಸೃಷ್ಟಿಗೊಡೆಯನಾದಂತಹ ದೇವರಲ್ಲಿ ಜಾನಪದ ಕವಿಯು ಮೊರೆ ಇಡುವಂತಹ ಚಿತ್ರಣವು ಈ ತ್ರಿಪದಿಯಲ್ಲಿ ನೋಡಬಹುದು. ಹುಟ್ಟುವ ಮೊದಲು ಈ ದೇಹವಿರಲಿಲ್ಲ, ಭೂಮಿಯ ಮೇಲೆ ಹುಟ್ಟಿದ ಮೇಲಷ್ಟೇ ಈ ದೇಹ ದೊರೆತಿರುವುದು. ಅದೇ ರೀತಿ ಸತ್ತಾಗಲೂ ಈ ದೇಹವನ್ನು ಭೂಮಿಯ ಮೇಲೆ ಬಿಟ್ಟು ಹೋಗುತ್ತೇವೆಯೇ ಹೊರತು ಹೊತ್ತುಕೊಂಡು ಹೋಗೋದಿಲ್ಲ. ಆದರೆ ಹುಟ್ಟಿದಿನಾಗಿನಿಂದ ಹಿಡಿದು ಸಾಯುವವರೆಗಿನ ಅವಧಿಯಲ್ಲಿ ಜೀವನ ನಡೆಸಲೇಬೇಕಿರುವುದರಿಂದ ಆ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಬಿಡಿಸಿ ಸಲಹಬೇಕೆಂದು ಜಾನಪದ ಕವಿಯು ದೇವರನ್ನು ಪ್ರಾರ್ಥಿಸಿರುವಂತಹದ್ದನ್ನು ನೋಡಬಹುದು. ತಾಯಿ ಇರುವಂತಹ ತವರು ಮನೆಯನ್ನು ನೆನೆದು ಹೆಣ್ಣು ಮಗಳೊಬ್ಬಳು ಆಡಿರುವಂತಹ ತ್ರಿಪದಿ ಇದಾಗಿದೆ. ಬೇಸಿಗೆಯ ದಿನಗಳಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ. ಆಗ ಬೇವಿನ ಮರಗಳಿದ್ದರೆ ಅದರಿಂದ ಬರುವಂತಹ ತಂಪಾದಂತಹ ಗಾಳಿಯು ಉಷ್ಣತೆಯನ್ನು ನಿವಾರಿಸ್ತದೆ. ಅದೇ ರೀತಿ ಬೇಸಿಗೆಯಲ್ಲಿ ಭೀಮರತಿ ಎಂಬ ಹೊಳೆಯು ಅಲ್ಲಿರುವಂತಹ ನೀರು ಕೂಡ ತಂಪನ್ನು ನೀಡುತ್ತೆ. ಇವುಗಳಂತೆ ತವರಿನಲ್ಲಿರುವಂತಹ ತಾಯಿಯ ನೆನಪು ಕೂಡ ಮಗಳಿಗೆ ತಂಪಾಗಿ ಕಂಡಿದೆ. ಅಮ್ಮನ ನೆನಪೇ ತಂಪೆನ್ನುವಂತಹ ಭಾವ ಈ ಒಂದು ತ್ರಿಪದಿಯಲ್ಲಿ ಸೊಗಸಾಗಿ ಮೂಡಿ ಬಂದಿರುವಂಥದ್ದನ್ನು ನಾವು ನೋಡಬಹುದು. ತಾಯಿ
ತನ್ನ ಮಗುವಿಗೆ ಇತರರ ದೃಷ್ಟಿ ತಾಗಬಾರದೆಂದು ಕಣ್ಣೆಂಜಲು ಅಂದರೆ ಕಾಡಿಗೆಯನ್ನ ಹಣೆಗೆ ಕೆನ್ನೆಗೆ ಹಚ್ಚಿ ಮಗುವನ್ನ ಕಾಪಾಡ್ತಾಳೆ. ಹಾಗೆಯೇ ಎಲೆ ಅಡಿಕೆಯ ಉಗುಳಿನಿಂದ ಹೂ ಎಂದು ಉಗುಳಿ ದೃಷ್ಟಿ ತೆಗೆದಿರುತ್ತಾಳೆ. ಅವಳಿಟ್ಟಂತಹ ಕಣ್ಣೆಂಜಲು ಉಗುಳೆಂಜಲನ್ನ ಉಂಡು ಮಗು ಬೆಳೆಯುತ್ತಾದ್ದರಿಂದ ಇಲ್ಲಿ ಕವಿಯು ತಾನು ತಾಯಿಯ ಎಂಜಲುಂಡು ಬೆಳೆದನೆಂದು ಹೇಳಿಕೊಂಡಿರುವಂತಹದನ್ನು ಗಮನಿಸಬಹುದು. ತಾಯಿ ಮಕ್ಕಳ ನಡುವೆ ಎಂಜಲಿನ ಭೇದವಿಲ್ಲ, ಬದಲಿಗೆ ಎಂಜಲು ಅವರಿಬ್ಬರನ್ನೂ ಬಂಧಿಸಿದೆ ಎನ್ನುವಂತಹದ್ದು. ತಾಯಿಗಿಂತ ದೊಡ್ಡ ಬಂಧು ಇನ್ನೊಬ್ಬರಿಲ್ಲ. ಆದ್ದರಿಂದ ಅವಳ ಸ್ಥಾನವನ್ನ ಬೇರೆ ಯಾರಿಗೂ ತುಂಬಲು ಸಾಧ್ಯವಿಲ್ಲ. ಯಾರಿದ್ದರೂ ತಾಯಿ ಇದ್ದಂತೆ ಆಗುವುದಿಲ್ಲ. ಒಲೆಯೊಳಗೆ 1000 ಕೊಳ್ಳಿ ದಗೆ ಉರಿಯುತ್ತಿರಬಹುದು, ಆದರೆ ಅವು ಮನೆಯನ್ನ ಬೆಳಗುವ ಹಣತೆಯ ಜ್ಯೋತಿಗೆ ಸರಿಸಾಟಿಯಲ್ಲ. ಅದರಂತೆಯೇ ನಮ್ಮ ಬಾಳನ್ನ ತಾನುರಿದು ಬೆಳಗುವ ತಾಯಿಗೆ ಇನ್ಯಾರು ಹೋಲಿಕೆಯಾಗರೆಂಬ ತ್ರಿಪದಿಯು ಅತ್ಯಂತ ಸುಂದರವಾಗಿ ಚಿತ್ರಿತವಾಗಿರುವಂಥದ್ದನ್ನ ನೋಡಬಹುದು. ಹೆಣ್ಣು ಮಕ್ಕಳ ದುಃಖವನ್ನ ಎತ್ತ ತಾಯಿ ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಳು. ತಂದೆಗಾಗಲಿ ಗಂಡನಿಗಾಗಲಿ ಹೆಣ್ಣು ಮಕ್ಕಳ ದುಃಖದ ತೀವ್ರತೆಯ ಅರಿವಾಗುವುದಿಲ್ಲ. ತನ್ನ ತಲೆಯ ಮೇಲಿರುವಂತಹ ಸರ್ಪದ ವಿಷದ ಬೇಗೆಯ ಅರಿವು ಶಿವನಿಗಾಗುವಂತೆ ಹೆಣ್ಣಿನ ದುಃಖ ಹೆತ್ತ ತಾಯಿಗೆ ಮಾತ್ರವೇ ಅರ್ಥವಾಗುವುದೆಂದು ಇಲ್ಲಿ ಹೇಳಲಾಗಿದೆ. ಹೆತ್ತ ತಾಯಿಯು ಸದಾ ಸ್ಮರಣೀಯಳು. ಅವಳನ್ನ ನೆನಪಿಸಿಕೊಳ್ಳಲು ಕಾಲದ ಪರಿಮಿತಿ ಇರುವುದಿಲ್ಲ. ಯಾವ ವೇಳೆ ಯಾವ ಸ್ಥಳದಲ್ಲಾದರೂ ನೆನಪಿಸಿಕೊಳ್ಳಬಹುದು. ಆದರೂ ಇಲ್ಲಿ ಜಾನಪದ ಕವಯಿತ್ರಿಯು ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚಿಕ್ಕಿ ಮೂಡುವ ಸಮಯದಲ್ಲಿ ತಾನು ತನ್ನ ಹಡೆದವನನ್ನು ನೆನೆಯುವುದಾಗಿ ಹೇಳಿದ್ದಾಳೆ. ಬಹುಶಃ ಬಿಡುವಿರದ ದುಡಿತದಲ್ಲಿ ಅವಳಿಗೆ ಸಮಯ ದೊರೆತಿರುವುದಿಲ್ಲ. ಆದ್ದರಿಂದ ಊರೆಲ್ಲ ನಿದ್ರಿಸಿದ ಮೇಲೆ ಏಕಾಂತದಲ್ಲಿ ತಾಯಿಯನ್ನು ನೆನೆಯುವುದಾಗಿ ಹೇಳಿಕೊಂಡಿದ್ದಾರೆ. ಅಕ್ಕ ತನ್ನ ತಮ್ಮನಿಗೆ ಹೇಳಿರುವಂತಹ ಬುದ್ಧಿ ಮಾತಿದು. ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ ಸಲ್ಲದ ತಾತ್ಸಾರಗಳಿರ್ತದೆ. ಮಾತು ಮಾತಿಗೂ ವಯಸ್ಸಾದ ತಂದೆ ತಾಯಿಯರನ್ನು ದೂಷಿಸುತ್ತಲೇ ಇರುತ್ತಾರೆ. ಆದ್ದರಿಂದ ತಮ್ಮನಿಗೆ ತಾಯಿಯನ್ನ ಬುದ್ಧಿ ಇಲ್ಲದವನಂತೆ ಬೈಬೇಡ, ಆಕೆ ಬಹುವರ್ಷ ಬಾಳಿದಂತಹ ಹಿರಿಯ ಜೀವ. ಚಿಕ್ಕವನಾದ ನೀನು ಬೈದರೆ ಮನಸ್ಸಿಗೆ ತುಂಬ ದುಃಖವಾಗಿ ಆಕೆ ಕೊರಗಬಹುದು ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳುವಂತಹ ಸಂದರ್ಭ ಇದಾಗಿದೆ. ತಾಯಿ ಇದ್ದರೆ ಮಾತ್ರ ತವರಿಗೆ ಅರ್ಥ. ತಾಯಿ ಇಲ್ಲದಂತಹ ತವರಿನಲ್ಲಿ ಮಗಳಿಗೆ ಯಾವ ಪ್ರೀತಿ ಆದರಗಳು ಕೂಡ ದೊರೆಯವು. ದೊರೆತರೂ ತಾಯಿ ಪ್ರೀತಿಯನ್ನು ಅವು ನೀಡವು. ಆದ್ದರಿಂದ ಹೆಣ್ಣು ಮಗಳೊಬ್ಬಳು ತನ್ನ ಮನಸ್ಸಿಗೆ ತಾಯಿ ಇಲ್ಲದ ತವರಿಗೆ ಹೋಗಬೇಡವೆಂದು ಬೇಡಿಕೊಳ್ಳುತ್ತಿದ್ದಾಳೆ. ತಾಯಿ ಇಲ್ಲದ ತವರು ಮನೆಗೆ ಹೋಗುವುದೆಂದರೆ ನೀರಿಲ್ಲದ ಕೆರೆಗೆ ಬಾಯಾರಿದಂತಹ ಕರು ಬಂದು ನಿರಾಸೆ ದುಃಖದಿಂದ ಹಿಂದಿರುಗಿದಂತೆ ಎಂದು ಆಕೆ ಹೇಳಿರುವಂಥದ್ದು ಈ ಒಂದು ಪದ್ಯದ ಸಾರಾಂಶವಾಗಿದೆ. ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳಲ್ಲ. ನಾವು ತೊಟ್ಟುಕೊಳ್ಳುವಂತಹ ಉಂಗುರ ಮುರಿದೋದ್ರೆ ಅಥವಾ ಸೊಂಟದ ಉಡುದಾರ ಕಿತ್ತೋದ್ರೆ ಸರಿ ಮಾಡಿಕೊಂಡು ಮತ್ತೆ ಧರಿಸ್ಬೋದು. ಆದರೆ ತಂದೆ ತಾಯಿಗಳನ್ನು ಕಳೆದುಕೊಂಡರೆ ತಿರುಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅವರಿರುವಾಗಲೇ ಪ್ರೀತಿಯಿಂದ ಅವರ ಆರೈಕೆ ಮಾಡಬೇಕೆಂಬ ಆಶಯ ಈ ತ್ರಿಪದಿಯಲ್ಲಿ ಮೂಡಿ ಬಂದಿರುವಂಥದ್ದನ್ನು ನೋಡಬಹುದಾಗಿದೆ. ಕೊನೆಯದಾಗಿ ಅತ್ಯಂತ ಜನಪ್ರಿಯವಾದಂತಹ ತ್ರಿಪದಿ ಇದು. ತವರಿನ ಒಳಿತನ್ನು ಬಯಸುವಂತಹ ಹೆಣ್ಣು ಮಗಳೊಬ್ಬಳು ಹೃದಯ ವೈಶಾಲ್ಯತೆ ಇಲ್ಲಿ ಅನಾವರಣಗೊಂಡಿರುವಂತಹದ್ದನ್ನು ನೋಡಬಹುದು. ಹಾಲನ್ನು ಕುಡಿಸಿ ನನ್ನನ್ನು ಬೆಳೆಸಿದಂತಹ ತವರಿಗೆ ನಾನು ಏನೆಂದು ಹಾರೈಸಲಿ ಅಂತ ಪ್ರಶ್ನಿಸಿಕೊಳ್ಳುವ ಇಲ್ಲಿ ಹೆಣ್ಣು ಮಗಳು ಅಂತಿಮವಾಗಿ ಹೊಳೆದಂಡೆಯಲ್ಲಿ ಸಮೃದ್ಧವಾಗಿ ಹಬ್ಬಿ ಬೆಳೆಯುವಂತಹ ಗರಿಕೆಯ ಕುಡಿಯ ಹಾಗೆ ತನ್ನ ತವರಿನ ವಂಶವು ಬೆಳೆಯಲಿ ಎಂದು ಮನಸ್ಸು ತುಂಬಿ ಹಾರೈಸಿರುವಂತಹದ್ದು ಈ ಒಂದು ಪದ್ಯದ ಸಾರಾಂಶವಾಗಿದೆ.